ರಾಜ್ಯ ಸರ್ಕಾರದಿಂದ ಬಿಡುಗಡೆಯಾಗಿರುವ ಕಾಂತರಾಜ್ ಜನಗಣತಿ ವರದಿಯಲ್ಲಿ ಕುಂಚಿಟಿಗ ಜನಾಂಗಕ್ಕೆ ಆಗಿರುವ ತಪ್ಪು ಜನಗಣತಿಯನ್ನು ಸರಿಪಡಿಸಿ ಆಯೋಗದಿಂದ ಮತ್ತೆ ಜನಗಣತಿ ಮಾಡಿಸಿ ಕರ್ನಾಟಕ ಸರ್ಕಾರದ ಕ್ಯಾಬಿನೆಟ್ನಲ್ಲಿ ಅನುಮೋದನೆ ಮಾಡಬೇಕೆಂದು ಅಖಿಲ ಕುಂಚಿಟಿಗ ಮಹಾಮಂಡಲ ಆಗ್ರಹಿಸಿದೆ. ಇನ್ನು ಸುದ್ದಿಗೋಷ್ಠಿಯಲ್ಲಿ ಮಹಾಮಂಡಲದ ರಾಜ್ಯಾಧ್ಯಕ್ಷ ಎಚ್ ರಂಗಹನುಮಯ್ಯ 1921ರಲ್ಲಿ ನಡೆದ ಜನಗಣತಿಯ ಪ್ರಕಾರ ಹಿಂದಿನ ಮೈಸೂರು ಮಹಾರಾಜರ ಸರ್ಕಾರ 17/8/1928ರಲ್ಲಿ ಕುಂಚಿಟಿಗ ಜಾತಿಯು ಒಕ್ಕಲಿಗರ ಉಪಜಾತಿಯ ಪಂಗಡಕ್ಕೆ ಸೇರೋದಿಲ್ಲ. ಕುಂಚಿಟಿಗ ಜಾತಿ ಪ್ರತ್ಯಕ್ಷ ಸ್ವತಂತ್ರ ಜಾತಿ ಎಂದು ಆದೇಶ ಮಾಡಿದ್ದು ಇಂದಿಗೂ ಚಾಲ್ತಿಯಲ್ಲಿದೆ ಎಂದರು. ಆದರೆ ಕಾಂತರಾಜ್ ಜನಗಣತಿ ಸಂದರ್ಭದಲ್ಲಿ ಕುಂಚಿಟಿಗರು ಜಾತಿ ಕಾಲಂನಲ್ಲಿ ಒಕ್ಕಲಿಗ ಮತ್ತು ಉಪಜಾತಿ ಕಾಲಂನಲ್ಲಿ ಕುಂಚಿಟಿಗ ಎಂದು ಬರೆಯಿಸಿ ಕುಂಚಿಟಿಗರನ್ನ ಒಕ್ಕಲಿಗರನ್ನಾಗಿ ಮಾಡಿದ್ದಾರೆ. ಮೈಸೂರು ರಾವ್ ಬಹದ್ದೂರ್ ಡಿ ಬನುಮಯ್ಯನವರು 1920-21ರ ಜನಗಣತಿಯಲ್ಲಿ ಮೈಸೂರು ಮಹಾರಾಜರಿಗೆ ಮನವಿ ಮಾಡಿ ಕುಂಚಿಟಿಗ ಹಿಂದೂ ಧರ್ಮದಲ್ಲಿ ಒಂದು ಸ್ವತಂತ್ರ ಜಾತಿ ಎಂದು ಬರೆಯಿಸಿ ಜನಗಣತಿ ಮಾಡಿಸಿದ್ದಾರೆ ಎನ್ನುವುದು ವಿವರಿಸಿದರು. ನಮ್ಮ ಶಿವಮೊಗ್ಗದ ಎಲ್ಲ ಮಾಧ್ಯಮ ಮಿತ್ರರಿಗೆ ಇದುವರೆಗೆ ನಾನು ನಮ್ಮ JDS ಪಕ್ಷ ರಾಜ್ಯದಲ್ಲಿ ಅಂತ ಕಾಂತರಾಜ್ ಆಯೋಗದಲ್ಲಿ ನಮಗೆ ನಮೂದನೆ ಆಗಿದೆ. ಇದು 2015ನೇ ಇಸ್ವಿನಲ್ಲಿ ಮಾಡ್ತಕ್ಕಂಥ ಈ ಒಂದು ಜಾತಿ ಗಣತಿನ ಇವತ್ತು ಮಾಡಿದ್ದಾರೆ ಅಂತ. ಆದರೆ ಇಲ್ಲಿವರೆಗೂ ಕೂಡ ಯಾವುದೇ ಗ್ರಾಮಕ್ಕಾಗಲಿ, ಯಾವುದೇ ಜಿಲ್ಲಾವಾರು ಆಗಲಿ, ತಾಲೂಕುವಾರು ಆಗಲಿ, ಹೋಬಳಿವಾರು ಆಗಲಿ ಯಾವುದೇ ಮನೆಗಳಿಗೆ ಬಂದು ಜಾತಿ ಗಣತಿ ಮಾಡಿಲ್ಲ. ಇದು ನಮ್ಮ ಕಣ್ಣಾಗೆ. ಅದರಿಂದ ಆ ಒಂದೇ ವ್ಯವಸ್ಥಿತವಾಗಿ ನಾವೆಲ್ಲ ಎಚ್ಚೆತ್ತುಕೊಂಡು ಈ ಶಿವಮೊಗ್ಗದಲ್ಲಿ ಮಾಧ್ಯಮರನ್ನು ಕರೆದು ನಮ್ಮ ಅಳಲನ್ನು, ನಮ್ಮ ಕೋರಿಕೆಯನ್ನು ತಮ್ಮ ಮುಂದೆ ಇಡಬೇಕು, ವ್ಯವಸ್ಥಿತವಾಗಿ ಹೇಳ್ಕೊಬೇಕು ಅಂಥೇಳಿ ನಾನು ಕಾಂತರಾಜನ ರಿಕ್ವೆಸ್ಟ್ ಮಾಡಿಕೊಂಡಾಗ ಈ ವ್ಯವಸ್ಥೆ ನಿಮ್ಮನ್ನೆಲ್ಲ ಕರೆದು ನಿಮಗೆಲ್ಲ ಮತ್ತೊಮ್ಮೆ ನಾನು ಈ ಸ್ವಾಗತ ಬಯಸ್ತಾ ನಮ್ಮ ಜನಾಂಗರ ಬಗ್ಗೆ ತಾವು ಸರ್ಕಾರಗಳಿಗೆ ಎಚ್ಚೆತ್ತಿಸಿ ನಮಗೆ ನ್ಯಾಯ ಕೊಡಿಸ್ತೀರಾ ಅಂತ ನನಗೆ ನಂಬಿಕೆ ಇದೆ. ಆ ಒಂದು ಇದರಿಂದ ಕುಂಚಿಟಿಗ ಉತ್ತರ ಭಾರತದಿಂದ ಬಂದವನು, ರೈತರ ವಂಶ. ಇದು ಹಳ್ಳಿಗಾಡಿನಲ್ಲಿ ನೆಲೆಸತಕ್ಕಂಥ, ಗುಡ್ಡಗಾಡಿನಲ್ಲಿ ನೆಲೆಸತಕ್ಕಂಥ ಎಲ್ಲ ರೈತರ ಬಳಗ ನಮ್ಮದು. ಸೊ ಆ ಒಂದು ವ್ಯವಸ್ಥೆಯಲ್ಲಿ ನಮ್ಮವರು ಈ ಒಂದು ಕುಂಚಿಟಿಗರ ಅಂತ ಗುರುತಿಸ್ಕೊಂಡು 1928ರಲ್ಲಿ ಮಹಾರಾಜರವರು, ಮೈಸೂರು ಮಹಾರಾಜರವರು ಕುಂಚಿಟಿಗ ಪ್ರತ್ಯೇಕ ಜಾತಿ, ಇದು ಸ್ವತಂತ್ರ ಜಾತಿ, ಯಾವುದೇ ಜಾತಿಗೆ ಒಳಪಡುವುದಿಲ್ಲ, ಉಪಜಾತಿ ಅಲ್ಲ, ಆ ವ್ಯವಸ್ಥೆಯಲ್ಲಿ ಇವತ್ತು ಆರ್ಡರ್ ಕೊಟ್ಟಿದ್ದಾರೆ. ಅದನ್ನು ತಮಗೆ ಕಾಪಿನಲ್ಲಿ ಸಬ್ಮಿಟ್ ಮಾಡಿದ್ದೀವಿ. ಮತ್ತು 1931ರಲ್ಲಿ ಜಾತಿ ಗಣತಿ ಆಗಿದೆ. ಆ ಜಾತಿ ಗಣತಿನಲ್ಲೇ ಅವರೇ ಮಾಡಿಸಿರೋದಂಥದ್ದು. ಅದರಲ್ಲಿ 1,16,000 ಜನ ಜಾತಿ ಗಣತಿ ತೋರಿಸಿದ್ದಾರೆ. 1931ರಲ್ಲಿ ಹತ್ತತ್ರ 90 ವರ್ಷಕ್ಕೆ ಬರೀ 2,15,000 ಅಷ್ಟೇನಾ ಕುಂಚಿಟಿಗರು ಈ ಒಂದು ವಂಶ ಬೆಳೆದಿರೋದು? ಬೇರೆ ಏನು ಬೆಳೆದೇ ಅಲ್ವ ಯಾರೂ? ಈ ವ್ಯವಸ್ಥೆಯಲ್ಲಿ ಕ್ವಶನ್ ಮಾಡ್ತಾ ಇದ್ದಾರೆ ಇವತ್ತು ನಮ್ಮ ಜನಗಳು. ನಮಗೆ ತಪ್ಪಾಗಿದೆ, ಅದರಿಂದ ಅದನ್ನು ಸರಿಪಡಿಸಿಕೊಡಿ ಅಂತ ಹೇಳ್ಬಿಟ್ಟು ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಮತ್ತು ಎಲ್ಲ ಮಿನಿಸ್ಟ್ರುಗಳು, ಹಿಂದುಳಿದ ಆಯೋಗಕ್ಕೆ, ಕಮಿಷನರಿಗೆ, ಚೀಫ್ ಸೆಕ್ರೆಟರಿಗೆ ಎಲ್ಲರಿಗೂ ಕೂಡ ನಾನು ಮನವಿ ಕೊಟ್ಟಿದ್ದೀವಿ. ಸ್ವಾಮಿ ತಪ್ಪಾಗಿದೆ, ದಯಮಾಡಿ ಸರಿ ಮಾಡಿಸ್ಕೊಡಿ. ನಾವು 30 ಲಕ್ಷ ಜನ ಇದ್ದೀವಿ, 18 ಜಿಲ್ಲೆ, 46 ತಾಲೂಕು, ಗಣತಿ ಮಾಡಿಸಿ ಪುನರ್ವಕೆ ಮಾಡಿ ಅಂತ ಹೇಳಿ ಗಣತಿ ಮಾಡಿ ಅಂತ ಕೊಟ್ಟ ಆದಮೇಲೆ ಅವರು ವ್ಯವಸ್ಥಿತ ಒಂದು ಇದನ್ನು ಅಭಯ ಕೊಟ್ಟಿದ್ದಾರೆ, ನಾವು ಪರಿಗಣಿಸ್ತೀವಿ ಅಂತ. ಮತ್ತು 30 ವರ್ಷದಿಂದ ಈ ಕುಂಚಿಟಿಗ ಜನಕ್ಕೆ ಕೇಂದ್ರ OBC ಕೊಟ್ಟಿಲ್ಲ. ಇವತ್ತು ಒಕ್ಕಲಿಗರಿಗಾಗಿದೆ, ಬೇರೆ ಎಲ್ಲರಿಗೂ ಜಾತಿಗಳಿಗೂ ಆಗಿದೆ. ಆದರೆ ನಮ್ಮದನ್ನು ಒಕ್ಕಲಿಗರು ಅಂತ ಬರೆಸಿ ಅಂತ ಎಲ್ಲರೂ ಹೇಳಿ ಒಕ್ಕಲಿಗರಂತ ಆದಮೇಲೆ ಸರ್ಕಾರ ಯಾಕೆ ಕುಂಚಿಟಿಗನಿಗೆ OBC ಕೊಡಲಿಲ್ಲ, ಕೇಂದ್ರ OBC ಯಾಕೆ ಕೊಡಲಿಲ್ಲ? ಆ ವ್ಯವಸ್ಥೆಯಲ್ಲಿ ನಮ್ಮ ಜನಕ್ಕೆ 30 ವರ್ಷದಿಂದ ಸೆಂಟ್ರಲ್ OBC ಆಗದೇ ಇರೋದ್ರಿಂದ ನಮ್ಮ ಕುಂಚಿಟಿಗ ಜನಾಂಗದ ಮಕ್ಕಳೆಲ್ಲ ಇವತ್ತು IPS IAS ಆಗೋಕ್ಕೆ ಸಾಧ್ಯ ಇಲ್ಲ. ಯಾರೋಪ ಆಗ್ತಾರೆ. ಮತ್ತು ಆದರೆ ಲಾಸ್ಟಲ್ಲಿ ಪರ್ಸೆಂಟಲ್ಲಿ IRS ಆಗ್ತಾರೆ. ಓಸರ್ನೂ ಕೂಡ ಸುಮಾರು 5-6 ಜನ ಹೆಣ್ಣುಮಕ್ಕಳು IAS ಇಂದ ವಂಚಿತರಾದರು. ಈಗ IRS ಕೊಟ್ಟರು ಅವರಿಗೆ. ಈ ಒಂದು ಇದರಲ್ಲಿ ನಡೀತಾ ಬರ್ತಾ ಇದೆ. ಅದನ್ನೆಲ್ಲ ಸರಿ ಮಾಡಬೇಕಾದ್ರೆ ನಮಗೆ ಕೇಂದ್ರ OBC ಮಾಡಿಕೊಡ್ಬೇಕು ಅಂತೇಳಿ ನಾವು ಮಾನ್ಯ
ಮುಖ್ಯಮಂತ್ರಿಗಳಿಗೂ ಇವತ್ತು ಸಿದ್ದರಾಮಯ್ಯವ್ರಿಗೆ ಮತ್ತು ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಮತ್ತು ರಾಜಣ್ಣವ್ರಿಗೆ, ಪರಮೇಶ್ವರ್ಗೆ, ಭಟ್ ಇವರಿಗೆ, ನಮ್ಮ ಎಂ ಬಿ ಪಾಟೀಲ್ ಅವ್ರಿಗೆ, ರಾಮಲಿಂಗಾರೆಡ್ಡಿ ಅವ್ರಿಗೆ, ಕೃಷ್ಣ ಬೈರೇಗೌಡರವ್ರಿಗೆ, ನಜೀರ್ ಅಹಮದ್ ಅವ್ರಿಗೆ, ಜಮೀರ್ ಅಹಮದ್ ಅವ್ರಿಗೆ ಎಲ್ರಿಗೂ ಕೂಡ ನಾವು ಮನವಿ ಕೊಟ್ಟು 2023 ಆಗಸ್ಟ್ ಕೊಟ್ವಿ. ನಮ್ಮ ಸಂಘ ಮಂದಿಯಿಂದ ಕೊಟ್ಟು, ಸ್ವಾಮಿ ದಯವಿಟ್ಟು ಈಗಲಾದರೂ ಕೂಡ ಇಷ್ಟು ವರ್ಷಕ್ಕೆ ಯಾರೂ ಕ್ಯಾಬಿನೆಟ್ ಮಾಡಲಿಲ್ಲ, ದಯಮಾಡಿ ನಾವು ಕೊಟ್ವಿ ಮನವಿನೂ ಅದು ಪರಿಗಣಿಸಿಲ್ಲ. 2004ರಲ್ಲಿ ಹೈಕೋರ್ಟ್ ಆರ್ಡರ್ ಆಗಿದೆ, ಕುಂಚಿಟಿಗ ಇವತ್ತು ಪ್ರತ್ಯೇಕ ಜಾತಿ, ಅದಕ್ಕೆ ನೀವು ಸೆಂಟ್ರಲ್ OBCಯನ್ನು ಪರಿಗಣಿಸಬೇಕು ಅಂತ ಸರ್ಕಾರಕ್ಕೂ ಆದೇಶ ಮಾಡಿದೆ. ಆದರೂ ಕೂಡ ಅದನ್ನು ಪರಿಗಣಿಸಿಲ್ಲ. ಸುಮ್ಮನೆ ಲೆಟ್ರ್ ಬರೆಯೋದು ಕೇಂದ್ರಕ್ಕೆ, ಅದು ಮಂಜೂರಾಗಲ್ಲ, ವಾಪಸ್ ಬರೋದು. ಕಾರಣ ಅಂದರೆ ರಾಜ್ಯದ ಕ್ಯಾಬಿನೆಟ್ ಅನುಮೋದನೆ ಕೊಟ್ಟಿಲ್ಲ. ಈ ವ್ಯವಸ್ಥೆ ಆಗ್ತಾ ಬಂತು. ಕೊನೆ ನಾವು ಹೋಗ್ಬಿಟ್ಟು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮಂತ್ರಿಗಳಿಗೆ ನಾವೆಲ್ಲ ಸಂಘದವರು, ಕೇಂದ್ರ ಸಂಘದವರು ಎಲ್ಲ ಹೋಗಿ ರಿಕ್ವೆಸ್ಟ್ ಮಾಡಿದ್ವಿ. ಅವ್ರ ಮನೆಗೆ ಹೋಗಿ ಈ ಥರ ಆಗಿದೆ ಸ್ವಾಮಿ, ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳೇ ನೀವಾದರೂ ಕೂಡ ಕರುಣಿಸಿ. ಇವತ್ತು ಕುಂಚಿಡಿಗರು 28 ಲಕ್ಷ ಜನ ಇದ್ದೀವಿ. ಅವ್ರ ಮಕ್ಕಳು ಇವತ್ತೆಲ್ಲ ಭಾಳಷ್ಟು ಹಿಂದುಳಿದ ಸಮಾಜ ಇದು. ವ್ಯವಸಾಯವನ್ನೇ ಇವತ್ತು ನಂಬಿಕೊಂಡು ಬಾಳ್ತಕ್ಕಂಥ ಕುಂಚಿಟಿಗ ಸಮಾಜ ಇದು ಸ್ವಾಮಿ. ನಾವು ಇದನ್ನು ಯಾರೂ ಕೂಡ ಗಮನಕ್ಕೆ ತೊಗೊಂಡಿಲ್ಲ, ಯಾವ ರಾಜಕಾರಣಿಗಳು ಗಮನ ತೊಗೊಂಡಿಲ್ಲ. ದಯವಿಟ್ಟು ತಾವಾದರೂ ಕೂಡ ಮಾಡಿ ಅಂತ ಹೇಳಿ ಮನವಿ ಸಲ್ಲಿಸಿದ್ವಿ. ಆವಾಗ ಅವ್ರ ಪರಿಗಣನೆ ತೊಗೊಂಡು, ಆಯ್ತಪ್ಪ ಕುರುಬಾ ಕೆಟ್ಟು ಕುಂಚಿಟಿಗ ಆಗವನೇ, ನನಗೂ ಮನವರಿಕೆ ಇದೆ, ಆದರೆ ವ್ಯವಸ್ಥಿತವಾಗಿ ಎಲ್ಲರನ್ನೂ ಕೇಳು ನಂತರ ಅಂತ ಹೇಳಿದ್ರು. ಮನೆ ಡಿ ಕೆ ಶಿವಕುಮಾರ್ ಸಾಹೇಬ್ರ ಹತ್ರ ಹೋದ್ವಿ. ಅವರು ಕೂಡ ಎಲ್ಲ ಮಾಡಿ ಸುಮಾರು 3-4 ದಿವಸಕ್ಕೆ ನಮ್ಮದೆಲ್ಲ ಪರಿಗಣನೆ ಮಾಡಿ ಕ್ಯಾಬಿನೆಟ್ ಹಾಕಿದ್ರು. 30/10/2023ರಲ್ಲಿ ಕ್ಯಾಬಿನೆಟ್ ಅನುಮೋದನೆ ಕೊಟ್ಟರು. ಏನಂತ, ಇದು ಕುಂಚಿಟಿಗ ಜಾತಿ ಅನ್ನೋದು ಕರ್ನಾಟಕದಲ್ಲಿ ಸಪ್ರೇಟ್ ಇದೆ. ಇದು ಕುಲಶಾಸ್ತ್ರ ಅಧ್ಯಯನ ಮಾಡಿಸಿದ್ದೀವಿ. ಮೊನ್ನೆ ಶ್ರೀ ಆಂಜನೇಯವರು ಮಿನಿಸ್ಟರ್ ಆಗಿದ್ದಾಗ ಕುಲಶಾಸ್ತ್ರ ಅಧ್ಯಯನ ಆಗಿದೆ. ಆ ವ್ಯವಸ್ಥೆಯಲ್ಲಿ ಇವತ್ತು ನಾವು ಕ್ಯಾಬಿನೆಟ್ಟಲ್ಲಿ ಪ್ರೆಸ್ ಮೀಟು ಕೂಡ ಮಾಡಿದ್ರು. ಡಿ ಕೆ ಸಾಹೇಬ್ರೇ ಕೂಡ ಮಾಡಿ ಕುಂಚಿಟಿಗ ಸ್ವತಂತ್ರ ಜಾತಿನ ನಾವಿವತ್ತು ಅವರಿಗೆ ಕೇಂದ್ರ OBC ಮಂಜೂರು ಮಾಡೋದಕ್ಕೆ ನಾವು ಕ್ಯಾಬಿನೆಟ್ ಒಪ್ಪಿಗೆ ಕೊಟ್ಟು ಕೇಂದ್ರ ಸರ್ಕಾರಕ್ಕೆ ರವಾನಿಸಿದ್ದೀವಿ ಅಂತ ಪ್ರೆಸ್ ಮೀಟು ಕೂಡ ಮಾಡಿ 30/10/2023ರಲ್ಲಿ ಕೇಂದ್ರ ಸರ್ಕಾರಕ್ಕೆ ಹೋಗಿದೆ. ಈಗ ಅದನ್ನು ಕೇಂದ್ರ ಸರ್ಕಾರದವರು ಮಾಡಬೇಕಾಗಿದೆ. ಆವದರಲ್ಲಿ ಮಾನ್ಯ ರಾಘವೇಂದ್ರ ಸಾಹೇಬ್ರನ್ನ ರಿಕ್ವೆಸ್ಟ್ ಮಾಡ್ತೀನಿ, ಯಡಿಯೂರಪ್ಪ ಸಾಹೇಬ್ರಿಗೆ ರಿಕ್ವೆಸ್ಟ್ ಮಾಡ್ತೀನಿ, ಈ ಜಿಲ್ಲೆಯ ಎಲ್ಲ ಶಾಸಕರಿಗೆ ಮತ್ತು ರಾಜಕಾರಣಿಗೂ ರಿಕ್ವೆಸ್ಟ್ ಮಾಡ್ತೀನಿ, ಮಾಧ್ಯಮದವ್ರಿಗೂ ರಿಕ್ವೆಸ್ಟ್ ಮಾಡ್ತೀನಿ. ಈ ಒಂದು ಜನಾಂಗನ ಸೆಂಟ್ರಲ್ OBCಗೆ ಸೇರಿಸ್ಕೊಡ್ಬೇಕು. ಇವರು ಭಾಳಷ್ಟು ಕಷ್ಟದಾರಿಗಳು, ವ್ಯವಸಾಯವನ್ನು ನಂಬ್ಕೊಂಡು ಜೀವನ ಮಾಡ್ತಾಯಿದ್ದಾರೆ ಅಂತ ಹೇಳಿ ಇವತ್ತು ಗುಡ್ಡಗಾಡಿನಲ್ಲಿ ಕೊಳ್ಳೇಗಾಲದಲ್ಲಿ ಎಲ್ಲರೂ ಕೂಡ ತೋಟದ ಕೆಲಸ ಕೂಲಿ ಮಾಡ್ತಾ ಇದ್ದಾರೆ ನಮ್ಮ ರೈತರು ಮಕ್ಕಳು. ಇವತ್ತು ವರ್ಷಕ್ಕೆ 2 ವರ್ಷಕ್ಕೆ 3 ವರ್ಷಕ್ಕೆ 2 ಮಕ್ಕಳು 4-5 ಹಸುಗಳು ಹುಲಿ ಎತ್ಕೊಂಡು ಹೋಗುತ್ತೆ. ಈ ಒಂದು ಪೇಪರಾಗೆಲ್ಲ ನೋಡಿರ್ಬೋದು. ಇದೆಲ್ಲ ಅವರ ಕುಂಚಿಟಿಗರೇ ಮಕ್ಕಳೇ. ಹಳ್ಳಿಗಳಲ್ಲಿ ಬರೀ ಚಡ್ಡಿ ಬರೀ ಹಾಕಿ ಕೆಲಸ ಮಾಡ್ತಾರೆ ಕಾಫಿ ತೋಟದಲ್ಲಿ. ಇವೆಲ್ಲ ನಾನು ಇನ್ಸ್ಪೆಕ್ಷನ್ ಮಾಡಿ ರಾಜ್ಯಾದ್ಯಂತ ಸಭೆ ಮಾಡಿ ಇವತ್ತು ಈ ಒಂದು ಶಿವಮೊಗ್ಗ ಜಿಲ್ಲೆಯಲ್ಲಿ ನಾನು ಸಭೆ ಮಾಡ್ತಾಯಿದ್ದೀವಿ, ಪ್ರೆಸ್ ಮೀಟ್ ಮಾಡ್ತಾಯಿದ್ದೀವಿ. ಆದ್ದರಿಂದ ತಾವುಗಳು ಇದನ್ನು ರಾಜ್ಯ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳು ಕೂಡ ಮನವರಿಕೆ ಮಾಡಿ ನಮ್ಮ ಜಾತಿ ಗಣತಿನ ಜನಗಣತಿ ಗಣತಿ ಮಾಡಿಸ್ಬೇಕು. ಮನೆಗೂ ಕಟ್ಟು ಪಂಚಾಯಿತಿಯಿಂದ ಹಳ್ಳಿಗಳಿಗೆಲ್ಲ ಮಾಡಿಸ್ಬೇಕು ಅಂತ ತಾವೆಲ್ಲ ರಿಕ್ವೆಸ್ಟ್ ಮಾಡಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಅದೇ ಪ್ರಕಾರ ಇವತ್ತು ಕೇಂದ್ರ OBCಗೆ ಏನು ಹೋಗಿದೆ ಇವತ್ತು ಮಂಜೂರಾತಿ, ಅದನ್ನು ನಮ್ಮ MP ಸಾಹೇಬರು, ರಾಘವೇಂದ್ರ ಸಾಹೇಬರು, ಯಡಿಯೂರಪ್ಪ ಸಾಹೇಬರು ಎಲ್ಲರೂ ಕೂಡ ಇಲ್ಲಿರ್ತಕ್ಕಂಥ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ರಾಜಕಾರಣಿಗಳು, ಸಂಸದರು, ಸೋಮಣ್ಣ ಸಾಹೇಬ್ರು ಇರ್ಬೋದು, ಮತ್ತು ಕುಮಾರಸ್ವಾಮಿ ಸಾಹೇಬ್ರು ಇರ್ಬೋದು, ದೇವೇಗೌಡರು ಸಾಹೇಬ್ರು ಇರ್ಬೋದು, ಎಲ್ಲರೂ ಕೂಡ ಪ್ರಹ್ಲಾದ್ ಜೋಶಿ ಸಾಹೇಬ್ರ, ಶೋಭಾ ಮೇಡಮ್ ಇರ್ಬೋದು, ಎಲ್ಲರೂ ಕೂಡ ನಾನು ಮನವಿ ಕೊಟ್ಟಿದ್ದೀನಿ, ರಿಕ್ವೆಸ್ಟ್ ಮಾಡಿದ್ದೀನಿ. ವ್ಯವಸ್ಥಿತವಾಗಿ ಕೇಂದ್ರ OBCನ ಮಂಜೂರು ಮಾತಿ ಕೊಡಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೆಲ್ಲ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ. ತಾವು ಕೂಡ ಮಾಧ್ಯಮದಲ್ಲಿ ಚೆನ್ನಾಗಿ ಅವರಿಗೆ ಮನವರಿಕೆ ಮಾಡಿಕೊಡ್ತೀರಾ ಅಂತ ನಂಬ್ಕೊಂಡು ವ್ಯವಸ್ಥೆ ಮಾಡ್ತೀನಿ. ನಮ್ಮ ಜನಾಂಗ ಇವತ್ತು ಕೇಂದ್ರ ಸರ್ಕಾರ ಇವತ್ತು ಜಾತಿ ಗಣತಿನ ಡಿಕ್ಲೇರ್ ಮಾಡಿದೆ. ಏನು ಜಾತಿ ಗಣತಿನ ಜಾತಿ ಗಣತಿ ಮಾಡಿ, ಇದು ರಾಜ್ಯದಿಂದ ಕೇಂದ್ರದಿಂದಲೇ ಆರ್ಡರ್ ಮಾಡಿದ್ದಾರೆ. ನಿನ್ನೆ ನಮ್ಮ ಪ್ರಧಾನಮಂತ್ರಿಗಳಿಗೆ, ಅಮಿತ್ ಶಾ ಅವರಿಗೆ ಮತ್ತು ಎಲ್ಲ ಸಂಸದರಿಗೂ ನಾನು ಹೃತ್ಪೂರ್ವಕವಾದ ನಮಸ್ಕಾರವನ್ನು ತಿಳಿಸ್ತೀನಿ. ಆದ್ದರಿಂದ ನಮ್ಮ ಕೇಂದ್ರ OBCನ ಆದಷ್ಟು ಬೇಗ ಮಾಡಿಕೊಡ್ತಾರೆ ಕೇಂದ್ರ ಸರ್ಕಾರದವರು ಅಂತ ನಂಬ್ಕೊಂಡಿದ್ದೀನಿ. ನಮ್ಮ ಜನಕ್ಕೆ 30 ಲಕ್ಷ ಜನ ಕುಂಚಿಟಿಗೆ ನ್ಯಾಯ ಕೊಡ್ತಾರೆ ಅಂತ ಕೇಳ್ಕೊಂಡಿದ್ದೀನಿ. ಅದು ಕೊಡ್ತಾರೆ ಅಂತ ನಾನು ನಂಬಿ ಯಾರು ನಮಗೆ ಸಹಾಯ ಮಾಡ್ತಾರೋ ನಾವಿಂದ, ಯಾಕಂದರೆ ಕುಂಚಿಟಿಗರಿಗೆ ಯಾರೂ ಯಜಮಾನಲ್ಲಿ ರಾಜಕಾರಣಿಗಳಿರ್ಬೋದು. ಇವತ್ತು BL ಗೌಡ್ರ ಕಾಲದಲ್ಲಿ 5 ಜನ MLA ಇದ್ದರು. ಇವತ್ತು ಒಬ್ಬರೇ ಜಯಚಂದ್ರ ಸಾಹೇಬ್ರು ಇರೋದು. ಎಲ್ಲ ಕ್ಷೀಣಿಸ್ತದೆ. ಅವರು 80 ವರ್ಷ ಆಯಿತು, ಮುಗೀತು. ಇನ್ನು ಅದರಲ್ಲಿ
ಅದರಲ್ಲೂ ಕೂಡ ಯಾರಿಗೂ ಮಾನ್ಯತೆ ಕೊಟ್ಟಿಲ್ಲ. ಎಲ್ಲ ರಾಜಕಾರಣಿಗಳು ಕೂಡ ನಮಗೆ ಇವತ್ತು ನಮ್ಮ ಕಾಂತರಾಜಣ್ಣವರು JDS ಅಧ್ಯಕ್ಷರಾಗಿದ್ದಾರೆ, ಭಾರಿ ಖುಷಿ. ಅದೇ ರೀತಿ ಎಲ್ಲರೂ ಭಾಳಷ್ಟು ಜಿಲ್ಲೆಗಳಿದ್ದಾರೆ, ಅವ್ರನ್ನೆಲ್ಲ ಗುರುತಿಸಿ ಒಂದು ಸ್ಥಾನಮಾನ ಕೊಡಲಿ ಅಂತ ಎಲ್ಲರಿಗೂ ಪಕ್ಷಗಳು ರಿಕ್ವೆಸ್ಟ್ ಮಾಡ್ತೀನಿ. ಮತ್ತು ಸೆಂಟ್ರಲ್ OBC ಮಾಡ್ಕೊಡ್ಬೇಕಂತ ರಿಕ್ವೆಸ್ಟ್ ಮಾಡ್ತೀನಿ. ಜಾತಿ ಗಣತಿ ಮಾಡಿ